ಪ್ರತಿದಿನ ನಡೀತಾ ಇದೆ. ಧರ್ಮರಾಯ ಸ್ವಾಮಿ ಕರಗ ಇಲ್ಲಿ ದರ್ಗಾಕ್ಕೆ ಬಂದೇ ಹೋಗುತ್ತೆ. ಅದು ಮಸ್ತಾನ್ ಸಾಬ್ ಸ್ವಾಮಿದು, ಆಮೇಲೆ ಧರ್ಮರಾಯ ಸ್ವಾಮಿದು ಪ್ರೀತಿ ಅದು. ಆಮೇಲೆ ಇಲ್ಲಿ ಬಂದುಬಿಟ್ಟು 3 ಸುತ್ತ ಹಾಕಿ ಹೋಗುತ್ತೆ. ನೀವೆಲ್ಲ ಏನೆಲ್ಲ ಪೂಜಾ ಕಾರ್ಯಕ್ರಮ ಇರಬಹುದು? ಹೌದೌದು. ಇಲ್ಲಿ ನಾವು ಬಂದಮೇಲೆ ಫಾತಿಹಾ ಮಾಡಿ ನಾವು ದುವಾ ಮಾಡಿ ಅವ್ರಿಗೆ, ಆಮೇಲೆ ಹಾರ ಹಾಕ್ತೀವಿ. ಆಮೇಲೆ 3 ಸುತ್ತ ಹಾಕ್ತಾರೆ ಅವ್ರ ಭಾಷೆಯಿಂದ ಅವರು ಡ್ಯಾನ್ಸ್ ಮಾಡ್ಬಿಟ್ಟು 3 ಸುತ್ತ ಹಾಕ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ನಾವೆಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದೀವಿ, ಲೈಟಿಂಗ್ ಎಲ್ಲ ಮಾಡಿದ್ದೀವಿ. ಪ್ರತಿ ವರ್ಷ ಹೆಂಗೆ ಮಾಡ್ತೀವಿ ಅದಕ್ಕಿಂತ ತುಂಬ ಜಾಸ್ತಿ ಈ ವರ್ಷ ಮಾಡಿದ್ದೀವಿ ನಾವು. ಅದು ಬಿಟ್ಟು ಎಷ್ಟು ವರ್ಷಗಳಿಂದ ಇದು 350 ವರ್ಷದಿಂದ ಆಗ್ತಾ ಇದೆ ಸರ್. ನಮ್ಮ ಮುತ್ತಾದ ಕಾಲದಿಂದ ನಾವು ಕೇಳ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ ನಮ್ಮ ತಂದೆ ತಿರೋಗ್ಮೇಲೆ ನಾವು ಇವಾಗ ಅದಕ್ಕೆ ಇದು ಮಾಡ್ತಾ ಇದ್ದೀವಿ. ಇಲ್ಲ, ಅದೆಲ್ಲ ಅದು ಹಿಂದೂ ಮುಸ್ಲಿಂ ಅಂತ ಕೆಲವರು ಮಾಡೋದು. ಇಲ್ಲಿ ನಾವು ನೋಡ್ಬೋದು, ನೀವು ಹಿಂದೂ ಮುಸ್ಲಿಂ ಎಲ್ಲರೂ ಇಲ್ಲಿದ್ದಾರೆ. ಎಲ್ಲ ನಾವು ಒಟ್ಟಿಗೆ ಕಡಗ ಅಂತ ಎಲ್ಲರೂ ಬಂದಿದ್ದಾರೆ. ನಮ್ಮವರು ಬಂದಿದ್ದಾರೆ, ನಿಮ್ಮವರು ಬಂದಿದ್ದಾರೆ. ಬಂದು ಎಲ್ಲ ನಾವು ಪ್ರೀತಿಯಿಂದ ಎಲ್ಲ ಆಚಾರ ಮಾಡ್ತೀವಿ ನಾವು. ಇಲ್ಲಿ ಹಿಂದೂ ಮುಸ್ಲಿಂ ಅಂತ ಏನೂ ಇಲ್ಲ, ಯಾರೋ ಒಬ್ರು ಮಾಡೋದು ಅದು ಎಲ್ಲರಿಗೆ ಇದಾಗತ್ತೆ. ಅದು ನಮ್ಮಲ್ಲಿ ನೋಡ್ಬೋದು ನೀವು, ಎಷ್ಟು ಜನ ಹಿಂದೂನೂ ಇದ್ದಾರೆ, ಮುಸ್ಲಿಮೂ ಇದ್ದಾರೆ. ಎಲ್ಲ ಕುತ್ಕೊಂಡು ಕರಗಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಬಂದು ನೋಡ್ಕೊಂಡು ಅವ್ರಿಗೆ. ಆಮೇಲೆ ನಿಮ್ಮ ಬಂದಿಲ್ಲ ಹೂವು ಎಲ್ಲ ಹಾಕ್ತಾರೆ ಅವ್ರಿಗೆ. ನಿಮ್ಮ ಮುಸ್ಲಿಂ ಸಮುದಾಯದವರು ಯಾವ ರೀತಿಯಾಗಿ ಬರ್ಮಾಡ್ಕೊಂತೀರಾ? ನೀವು ಯಾವುದಕ್ಕೆ ಪೂಜೆ ಸಲ್ಲಿಸುವಂತ? ಹೌದು, ನಾವೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಲ್ಲ ಇಲ್ಲಿ ಎಲ್ಲರಿಗೆ. ನೋಡಿ, ಲೈಟಿಂಗ್ ಮಾಡಿದ್ದೀವಿ ನಾವು. ನಮ್ಮ ಹಬ್ಬ ಹತ್ರ ನಾವು ಆಚರಿಸ್ತಾ ಇದ್ದೀವಿ. ಇದು ಏನಕ್ಕೆ ಕರಗ ಅಂದರೆ ಧರ್ಮರಾಯ ಸ್ವಾಮಿ ಕರಗ ಅಂದರೆ ತುಂಬ ಫೇಮಸ್. ಅದು ಮೈಸೂರಲ್ಲಿ ದಸರಾ ಹೆಂಗೆ ಫೇಮಸ್ ಇದೆ, ಹಂಗೆ ನಮ್ಮ ಧರ್ಮರಾಯ ಸ್ವಾಮಿ ಕರಗ ಫೇಮಸ್ ಇದೆ ನಮ್ಮ ಕರ್ನಾಟಕದಲ್ಲಿ. ಅದು ನಮ್ಮ ತಂದೆ ನಮ್ಮ ತಾತ ಎಲ್ಲ ಹೇಳಿದ್ರೆ ನಾವು ಅದು ಕೇಳ್ತಾ ಇದ್ದೀವಿ ನಾವು. ಮಸ್ತಾನ ಸ್ವಾಮಿ ಆಮೇಲೆ ಧರ್ಮರಾಯ ಸ್ವಾಮಿ ಅವ್ರ ಪ್ರೀತಿ ಅದು. ಇಬ್ಬರು ಅವರು ತುಂಬ ಕ್ಲೋಸ್ ಆಗಿದ್ದರು. ಇಲ್ಲಿ ಬಂದು ಅವ್ರು ಬಂದು ಹೋಗ್ತೀನಿ ಅಂತ ಅದು ಅವ್ರಿಗೆ ಪ್ರಾಮಿಸ್ ಮಾಡಿ ಹಿಂಗೆ ಬಂದು ಹೋಗ್ತಾರೆ ಅವರು. ನನ್ನ ಹೆಸರು ಪರ್ವೇಜ್ ಅಹಮದ್ ಮುಜಾವರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.